ಮುಂದಿನ ಜೂನ್ 1ರಿಂದ 5 ಹೊಸ ರೂಲ್ಸ್ ಜಾರಿಗೆ. ಹೊಸದಾಗಿ 5 ರೂಲ್ಸ್ಗಳು ಜಾರಿಗೆ ಬರಲಿದ್ದು ಎಲ್ಲ ಸಾರ್ವಜನಿಕರ ಮೇಲೆ ದೊಡ್ಡ ಪರಿಣಾಮ ಉಂಟು ಮಾಡಲಿದೆ. ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರೂ ಕೂಡ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ನಿಮಗೂ ಕೂಡ ಹೊಸ ರೂಲ್ಸ್ ಜಾರಿಗೆ ತರಲಾಗಿದ್ದು 5 ದೊಡ್ಡ ರೂಲ್ಸ್ಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಸಾರ್ವಜನಿಕರ ಜೀವನದ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನ ಬೀರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ 5 ದೊಡ್ಡ ಬದಲಾವಣೆಗಳನ್ನ ಇದೇ ಜೂನ್ 1ರಿಂದ ಅನ್ವಯವಾಗ್ತಾ ಇದೆ. ಚಾಲನಾ ಪರವಾನಗಿಗೆ ಸಂಬಂಧಿಸಿದ ನಿಯಮಗಳು. ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ನೀವು ಇನ್ನು ಮುಂದೆ ಆರ್ಟಿಒ ಕಚೇರಿಗೆ ಹೋಗಬೇಕಾಗಿಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ತಿಳಿಸಿದೆ. ಬದಲಾಗಿ ಸರ್ಕಾರವು ಆ ಸಂಸ್ಥೆಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡುತ್ತವೆ. ಇದರೊಂದಿಗೆ ಆರ್ಟಿಒಗೆ ಹೋಗಿ ಪರೀಕ್ಷೆ ನೀಡೋ ಬದಲು ವ್ಯಕ್ತಿ ತನ್ನ ಚಾಲನಾ ಪರವಾನಗಿಯನ್ನ ಚಾಲನಾ ಶಾಲೆಯಿಂದಲೇ ಪಡೆಯಲು ಸಾಧ್ಯವಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಆ ಸಂಸ್ಥೆಗಳಲ್ಲಿ ಪ್ರಮಾಣ ಪತ್ರಕ್ಕಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಶುಲ್ಕವನ್ನು ಸಹ ಪಾವತಿ ಮಾಡಬೇಕಾಗುತ್ತೆ. ಕಲಿಕಾ ಪರವಾನಗಿಗೆ ₹150, ಪರೀಕ್ಷೆಗೆ ₹50, ಅಂತಿಮ ಪರೀಕ್ಷೆಗೆ ₹300 ಶುಲ್ಕ ವಿಧಿಸಬೇಕಾಗುತ್ತೆ. ಅದು ತೇರ್ಗಡೆಯಾಗುವವರೆಗೆ ಪ್ರತಿ ಬಾರಿಯೂ ಪಾವತಿಸಬೇಕಾಗುತ್ತೆ. ನೀವು ಪರವಾನಗಿಯನ್ನ ನವೀಕರಿಸಲು ಬಯಸಿದ್ರೆ ನೀವು ₹200 ಶುಲ್ಕವನ್ನ ಪಾವತಿಸಬೇಕಾಗುತ್ತೆ. ಇನ್ನು ಎರಡನೆಯದಾಗಿ LPG ಸಿಲಿಂಡರ್ಗಳ ಬೆಲೆ. ತೈಲ ಮಾರುಕಟ್ಟೆಯಲ್ಲಿ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನಾಂಕದಂದು LPG ಸಿಲಿಂಡರ್ಗಳ ಬೆಲೆಯನ್ನ ನವೀಕರಿಸುತ್ತವೆ. ಮೇ ತಿಂಗಳಿನಲ್ಲಿ ತೈಲ ಕಂಪನಿಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನ ಕಡಿತಗೊಳಿಸಿದ್ವು. ಜೂನ್ 1, 2024ರಂದು ದೇಶೀಯ ಸಿಲಿಂಡರ್ಗಳು ಮತ್ತು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಗಳನ್ನು ನವೀಕರಿಸಲಾಗುವುದು. LPG ಬೆಲೆಯ ಹೆಚ್ಚಳವು ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿಯಲ್ಲಿ ಕೋಲಾಹಲವನ್ನ ಉಂಟು ಮಾಡುತ್ತದೆ. ಮೂರನೇ ಸುದ್ದಿ, ಬ್ಯಾಂಕುಗಳಿಗೆ 10 ದಿನಗಳ ಕಾಲ ರಜೆ. ಜೂನ್ ತಿಂಗಳಿನಲ್ಲಿ ಬ್ಯಾಂಕುಗಳಿಗೆ 10 ದಿನಗಳ ಕಾಲ ರಜೆ ಇರುತ್ತೆ. ನಿಮ್ಮ ಮಾಹಿತಿಗಾಗಿ ಭಾನುವಾರ 2ನೇ ಮತ್ತು 4ನೇ ಶನಿವಾರ ಬ್ಯಾಂಕುಗಳು 6 ದಿನಗಳ ಕಾಲ ಮುಚ್ಚಲ್ಪಡುತ್ತವೆ ಎಂದು ಗಮನಕ್ಕೆ ತಿಳಿಸಿದೆ. ಅದೇ ಸಮಯದಲ್ಲಿ ಹಬ್ಬದ ಕಾರಣದಿಂದಾಗಿ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ. ಆದರೆ ಬ್ಯಾಂಕ್ ಸ್ಥಗಿತದ ಸಮಯದಲ್ಲಿ ನೀವು ಮೊಬೈಲ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಅನೇಕ ಕೆಲಸಗಳನ್ನು ಮಾಡಬಹುದು. ಇದಲ್ಲದೆ ನೀವು ATMಗಳಿಗೆ ಭೇಟಿ ನೀಡೋ ಮೂಲಕ ಬ್ಯಾಂಕಿಂಗ್ ಸೌಲಭ್ಯಗಳ ಲಾಭವನ್ನು ಸಹ ಪಡೆಯಬಹುದು. ಬ್ಯಾಂಕಿಂಗ್ ಮುಚ್ಚುವ ಸಮಯದಲ್ಲಿ ಎಲ್ಲ ಆನ್ಲೈನ್ ಸೌಲಭ್ಯಗಳು ಕಾರ್ಯನಿರ್ವಹಿಸಲಿವೆ. ಇವುಗಳ ಮೂಲಕ ನಿಮ್ಮ ಬ್ಯಾಂಕಿಂಗ್ ಸಂಬಂಧಿಸಿದ ಹೆಚ್ಚಿನ ಕೆಲಸಗಳನ್ನು ನೀವು ಮನೆಯಿಂದನೇ ಮಾಡಿಕೊಳ್ಳಬಹುದು. 4ನೇ ಸುದ್ದಿ, ಸಂಚಾರ ನಿಯಮಗಳಲ್ಲಿಯೂ ಬದಲಾವಣೆ. ಒಬ್ಬ ವ್ಯಕ್ತಿಯು ಅತಿ ವೇಗದಲ್ಲಿ ವಾಹನವನ್ನು ಓಡಿಸಿದರೆ ಅವನು ₹1,000ಗಳಿಂದ ₹2,000ವರೆಗೆ ದಂಡವನ್ನು ಪಾವತಿಸಬೇಕಾಗುತ್ತೆ. ಅದೇ ಸಮಯದಲ್ಲಿ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದ್ದಕ್ಕಾಗಿ ₹500ಗಳ ದಂಡವನ್ನು ಪಾವತಿಸಬೇಕಾಗುತ್ತೆ. ಮತ್ತು ಚಾಲಕ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ಇಲ್ಲದೆ ಚಾಲನೆ ಮಾಡಿದರೆ ₹100ಗಳ ದಂಡವನ್ನು ಪಾವತಿಸಬೇಕಾಗುತ್ತೆ. ಇದಲ್ಲದೆ ಹೊಸ ಚಾಲನಾ ಪರವಾನಗಿ ಪಡೆಯಲು ದಾಖಲೆಗಳ ನಿಯಮಗಳಲ್ಲಿಯೂ ಬದಲಾವಣೆಯನ್ನ ಮಾಡಲಾಗಿದೆ. ಭಾರತದಾದ್ಯಂತ ಪರಿಸರವನ್ನು ಉಳಿಸುವ ಮತ್ತು ರಕ್ಷಿಸುವ ಸಲುವಾಗಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು 9,000 ಹಳೆಯ ಸರ್ಕಾರಿ ವಾಹನಗಳನ್ನು ಹಂತ ಹಂತವಾಗಿ ತೆಗೆದುಹಾಕುವ ಮತ್ತು ಇತರ ವಾಹನಗಳನ್ನು ಹೊರಸೂಸುವಿಕೆಯ ಮಾನದಂಡಗಳನ್ನು ಸುಧಾರಿಸುವ ಮಾರ್ಗಗಳನ್ನು ಪರಿಗಣಿಸುತ್ತಿದೆ. ಇನ್ನು 5ನೇ ಸುದ್ದಿ, ಆಧಾರ್ ಕಾರ್ಡ್ ನವೀಕರಣಗಳು. UIDAI ಪ್ರಕಾರ ನೀವು ಜೂನ್ 14ರವರೆಗೆ ಉಚಿತವಾಗಿ ಬೇಸನ್ನ ನವೀಕರಿಸಲು ಸಾಧ್ಯವಾಗುತ್ತೆ. ನೀವು ಆಧಾರ್ ಕಾರ್ಡ್ ಅನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ನವೀಕರಿಸಬಹುದು. ಆನ್ಲೈನ್ ಅಪ್ಡೇಟ್ಗಳಿಗಾಗಿ ನೀವು ಪ್ರತಿ ನವೀಕರಣಕ್ಕೆ ₹50ಗಳನ್ನು ಪಾವತಿಸಬೇಕಾಗುತ್ತೆ.